Okay, students. Today I am going to teach you one more question which carries 1 mark, and the question appears in your English language subject. Okay, English question paper nalli ಬರುವಂತ ಒಂದು ಕಂಪಲ್ಸರಿ ಕ್ವಶನ್ ನೇಮ್ ಈಸ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. ಇದು 8th 9th ಮತ್ತು 10th ಇಂಗ್ಲೀಷ್ ಕ್ವಶನ್ ಪೇಪರ್ನಲ್ಲಿ ಕಂಪಲ್ಸರಿಯಾಗಿ ಕೇಳುವಂಥ ಪ್ರಶ್ನೆ. ಗಾಟ್ ಇಟ್? ಈ ಪ್ರಶ್ನೆಗೆ ಎಷ್ಟು ಅಂಕ ಇರುತ್ತೆ ಹೇಳ್ರಿ? ದಿಸ್ ಕ್ವೆಶ್ಚನ್ ಕ್ಯಾರೀಸ್ 1 ಮಾರ್ಕ್. ಇದು 1 ಅಂಕದ ಪ್ರಶ್ನೆ. ಕ್ಲಿಯರ್? ಇಲ್ಲಿ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. ವರ್ಬ್ ಮೀನ್ಸ್ ಕ್ರಿಯಾಪದ. ಹೌದಾ? ಈಗ ಕ್ರಿಯಾಪದದ ಫಾರ್ಮ್ಗಳು ಗೊತ್ತಿದ್ದರೆ ನಮಗೆ ಈ ಪ್ರಶ್ನೆಯನ್ನು ಸರಿಯಾಗಿ ಅಟೆಂಪ್ಟ್ ಮಾಡಲಿಕ್ಕೆ ಬರುತ್ತೆ. ವಾಟ್ ಆರ್ ದ ಟೆನ್ಸ್ ಫಾರ್ಮ್ಸ್? ಫಾರ್ ಎಕ್ಸಾಂಪಲ್, ಈಗ ಮೇನ್ ವರ್ಬ್ ನೋಡ್ರಿ. MVB ಅಂದರೆ ಏನು? ಮೇನ್ ವರ್ಬ್. ಕ್ಲಿಯರ್? ಯಾವುದೇ ಒಂದು ಮೇನ್ ವರ್ಬ್ ತಗೋರಿ, ಅದಕ್ಕಿರುವಂಥ ವಿವಿಧ ಫಾರ್ಮ್ಗಳು ಯಾವುವು ಅನ್ನೋದು ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಈಗ PLAY ಪ್ಲೇ ಅಂತದ. ಪ್ಲೇ ಈಸ್ ಅರಿಜಿನಲ್ ಫಾರ್ಮ್. ಇಟ್ಸ್ ಎಸ್ ಫಾರ್ಮ್ ಏನಾಗುತ್ತೆ ಹೇಳ್ರಿ? ಪ್ಲೇಸ್. ಹೌದಾ? ING ಫಾರ್ಮ್ ಏನಾಗುತ್ತೆ? ಪ್ಲೇಯಿಂಗ್. ಪಾಸ್ಟ್ ಫಾರ್ಮ್ ಏನಾಗುತ್ತೆ ಹೇಳ್ರಿ? ಪ್ಲೇಯ್ಡ್. PLEAAYED ಪ್ಲೇಯ್ಡ್. ದೆನ್ ಪಾಸ್ ಪಾರ್ಟಿಸಿಪಲ್ ಫಾರ್ಮ್ ಏನಾಗುತ್ತೆ ಹೇಳ್ರಿ? ಪ್ಲೇಯ್ಡ್. ಇಸ್ ಇಟ್ ಕ್ಲಿಯರ್? ಫಸ್ಟ್ ಒನ್ ಈಸ್ ಅರಿಜಿನಲ್ ಫಾರ್ಮ್. ಸೆಕೆಂಡ್ ಒನ್, ಇಲ್ಲಿ ಎಸ್ ಅದ ಇಲ್ಲಿ ಕ್ರಿಯಾಪದಕ್ಕೆ, ಸೊ ಇಟ್ ಈಸ್ ಕಾಲ್ಡ್ ಎಸ್ ಫಾರ್ಮ್. ಇಲ್ಲಿ ಕ್ರಿಯಾಪದಕ್ಕೆ ING ಇರೋದ್ರಿಂದ ಇದಕ್ಕೆ ING ಫಾರ್ಮ್ ಅಂತ ಕರಿತೇವೆ. And played is called PLAYED. This is called past form. Understand? And last one is past participle form. Clear? Then one more example. Iga give antada. Give is original form. Okay? And its yes form is what? Gives. And past for ING form is giving. Correct, you know? And past form is gave. Clear? GAVE. Gave. Correct. Is it clear? And past participle form is very good. Given. Understand? Given. Okay. Then SEND, send ಅನ್ನುವಂಥದ್ದು ಒಂದು ವರ್ಬ್ ಅದು. ದಿಸ್ ಈಸ್ ಅರಿಜಿನಲ್ ಫಾರ್ಮ್. ಗಾಟ್ ಇಟ್? ದೆನ್ ವಾಟ್ ಈಸ್ ಇಟ್ಸ್ ಎಸ್ ಫಾರ್ಮ್? ಸೆಂಡ್ಸ್. ಓಕೆ. ING ಫಾರ್ಮ್ ಈಸ್ ಕರೆಕ್ಟ್. ಸೆಂಡಿಂಗ್. SENDING. ಸೆಂಡಿಂಗ್. ಪಾಸ್ಟ್ ಫಾರ್ಮ್ ಈಸ್ ಸೆಂಟ್. SENT. ಸೆಂಟ್. SENT. ಸೆಂಟ್. And past participle form is sent. Is it clear? Okay. Next, ಇದು ಮೇನ್ ವರ್ಬದ ಬೇರೆ ಬೇರೆ ಫಾರ್ಮ್ಗಳು ಗೊತ್ತಿರಬೇಕು. ಅರಿಜಿನಲ್ ಫಾರ್ಮ್, ಎಸ್ ಫಾರ್ಮ್, ING ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂದರೂ ಒಂದೇ ಮತ್ತು V3 ಅಂದರೂ ಒಂದೇ. ಸೇಮ್ ಮೀನಿಂಗ್. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ದಿಸ್ ಈಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಮಗೇನು ಗೊತ್ತಿರಬೇಕು ಅಂತಂದರೆ ಬಿ ವರ್ಬ್ಸ್ಗಳು ಗೊತ್ತಿರಬೇಕು. ಬಿ ಫಾರ್ಮ್ಸ್. ಅಂಡರ್ಸ್ಟ್ಯಾಂಡ್? BE ಫಾರ್ಮ್ಸ್. ಬಿ ಫಾರ್ಮ್ಸ್ ಯಾವ್ಯಾವ ರೀ? ವೆರಿ ಗುಡ್. ಫಸ್ಟ್ ಒನ್ ಈಸ್ ಆಮ್. ಸೆಕೆಂಡ್ ಒನ್ ಈಸ್ ವೆರಿ ಗುಡ್. ಥರ್ಡ್ ಒನ್ ಈಸ್ ಆರ್. ಫೋರ್ತ್ ಒನ್ ಈಸ್ ವಾಸ್. ಫಿಫ್ತ್ ಒನ್ ಈಸ್ ವೆರಿ ಗುಡ್. ನೆಕ್ಸ್ಟ್ BE. Next, being. Last one is been. Understand? Very good. ಈಗ ನಿಮಗೆ ಇನ್ನೊಂದು ಪಾಯಿಂಟ್ ಇಲ್ಲಿ ಏನು ಗೊತ್ತಾಗಬೇಕಪ್ಪ ಅಂತಂದರೆ, ಆಮ್ ಅದ ಇಲ್ಲ, ಇದನ್ನು ಯಾವುದ್ರ ಜೊತೆಗೆ ಬಳಸ್ತೀವಿ ಹೇಳ್ರಿ?
ಐ ಜೊತೆಗೆ ಆ್ಯಮ್ ಬಳಸ್ತೇವೆ, ಐ ಆಮ್ ಅಂತ ಹೇಳ್ತೇವೆ, ಹೌದಲ್ರಿ? ಇದನ್ನು ಹೇಗೆ ಹೇಳ್ತೇವೆ? ಐ ಆಮ್ ಅಂತ ಹೇಳ್ತೇವೆ. ಈಸ್ ಅದೇದ್ರ ಜೊತೆ ಬಳಸ್ತೀವಿ ಹೇಳ್ರಿ? ಹಿ, ಸಿ ಮತ್ತು ಇಟ್ ಇವುಗಳ ಜೊತೆಗೆ ಏನು ಬಳಸ್ತೀವಿ ಹೇಳ್ರಿ? ಹಾಂ, ಹಿ ಈಸ್, ಸಿ ಈಸ್, ಇಟ್ ಈಸ್ ಅಂತ ಹೇಳ್ತೇವೆ. ಆಮೇಲೆ ಆರನ್ನು ಎದ್ರ ಜೊತೆ ಬಳಸ್ತೀವಿ ರೀ? ಕಮಾನ್, ವಿ, ಯು, ಆಮೇಲೆ ದೇ ಇವುಗಳ ಜೊತೆಗೆ ಏನು ಬಳಸ್ತೀವಿ ಹೇಳ್ರಿ? ಏನು ಬಳಸ್ತೇವೆ? ಆರ್. ವಿ ಆರ್, ಯು ಆರ್, ದೇ ಆರ್ ಅಂತ ಹೇಳ್ತೀರಿ. ಆಮೇಲೆ ಈಗ ವಾಸನ್ನು ಯಾವ್ಯಾವುದ್ರ ಜೊತೆಗೆ ಬಳಸ್ತೀವಿ ರೀ? ಐ ಜೊತೆಗೆ, ಅಂಡರ್ಸ್ಟ್ಯಾಂಡ್, ಆಮೇಲೆ ಹಿ ಜೊತೆಗೆ, ಸಿ ಜೊತೆಗೆ, ಆಮೇಲೆ ಇಟ್ ಜೊತೆಗೆ ಏನು ಬಳಸ್ತೀರಿ ಹೇಳ್ರಿ? ಹಾಂ, ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್ ಅಂತ ಹೇಳ್ತೀರಿ. ಈಗ ರಾಮ್ ವಾಸ್ ಅಂತೀರಿಲ್ಲ, ಸೀತಾ ವಾಸ್. ಕ್ಲಿಯರ್? ಹಾಂ. ದೆನ್ ವೇರನ್ನು ಯಾವ್ಯಾವ್ದ್ರ ಜೊತೆ ಬಳಸ್ತೀರಿ? ವೆರಿ ಗುಡ್. ವಿ ವರ್ ಅಂತ ಹೇಳ್ತೀರಿ, ಯು ವರ್ ಅಂತ ಹೇಳ್ತೀರಿ, ಆಮೇಲೆ ದೇ ವರ್ ಅಂತ ಹೇಳ್ತೀರಿ. ಕರೆಕ್ಟ್, ಹೌದಲ್ರಿ? ವೆರಿ ಗುಡ್. ನೆಕ್ಸ್ಟ್ ಬಿ ಯಾವುದ್ರ ಜೊತೆ ಬಳಸ್ತೀರಿ? ಮೌಡಲ್. ಯಾವುದ್ರ ಜೊತೆ ಬಳಸ್ತೀರಿ? ಹಾಂ, ಇಲ್ಲಿ ಮೌಡಲ್ ಇತ್ತು ಅಂತ ತಿಳ್ಕೊರಿ. ಮೌಡಲ್ ಅಂದರೆ ಏನು? ಶಾಲ್, ಅಂಡರ್ಸ್ಟ್ಯಾಂಡ್, ವಿಲ್, ಕ್ಯಾನ್ ಅನ್ನುವಂಥ ವರ್ಬ್ಗಳಿದ್ದು ಅಂತಂದರೆ ಇವುಗಳ ಜೊತೆ ಏನು ಬಳಸ್ತೀರಿ? ಏನು ಬಳಸ್ತೀರಿ? ಬಿ, ಶಲ್ ಬಿ, ವಿಲ್ ಬಿ, ಕ್ಯಾನ್ ಬಿ, ಕುಡ್ ಬಿ, ಮಸ್ಟ್ ಬಿ ಅಂತ ಬಳಸ್ತೀರಿಲ್ಲ? ಎಸ್. ದೆನ್ ಬೀಯಿಂಗನ್ನು ಎಲ್ಲಿ ಬಳಸ್ತಾರೆ? ಬೀಯಿಂಗನ್ನು ಯಾವ್ಯಾವ್ದ್ರ ಜೊತೆ ಬಳಸ್ತಾರೆ? ಇದನ್ನು ಆಮ್, ಈಸ್, ಆರ್, ಆಮೇಲೆ ವಾಸ್, ವೇರ್ ಇವುಗಳ ಜೊತೆಗೆ ಬೀಯಿಂಗ್ ಬಳಸ್ತಾರೆ. ಆಮ್ ಬೀಯಿಂಗ್, ಈಸ್ ಬೀಯಿಂಗ್, ಆರ್ ಬೀಯಿಂಗ್, ವಾಸ್ ಬೀಯಿಂಗ್, ವೇರ್ ಬೀಯಿಂಗ್. ಆಮ್, ಈಸ್, ಆರ್ ಪ್ರೆಸೆಂಟನ್ನು ಸೂಚಿಸ್ತವೆ. ವಾಸ್, ವೇರ್ ಏನು ಸೂಚಿಸ್ತವೆ? ವೆರಿ ಗುಡ್. ಆಮೇಲೆ ಬೀನ್, ಬೀನ್ ಅದಪ್ಪ. ಬೀನನ್ನು ಯಾವುದ್ರ ಜೊತೆ ಬಳಸ್ತೀರಿ ಹೇಳ್ರಿ? ಯಾವುದ್ರ ನಂತರ ಬೀನ್ ಬಳಸಬೇಕು? ಇಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್, ಆಮೇಲೆ ಹ್ಯಾಡ್ ಇತ್ತು ಅಂತ ತಿಳ್ಕೊರಿ. ಅವಾಗ ಮುಂದೆ ಏನು ಬಳಸ್ಬೇಕು ಹೇಳ್ರಿ? ಬೀನ್ ಬಳಸಬೇಕು. ಏನು ಬಳಸಬೇಕು? ಬೀನ್ ಬಳಸಬೇಕು. ಸರ್ ಒಂದು ಪ್ರಶ್ನೆ ಕೇಳ್ತೀರಿ ನೀವೀಗ, ಬೀಯಿಂಗ್ ಈ ವರ್ಡಿಗೆ ನೀವು ಯಾಕೆ ಸರ್ಕಲ್ ಹಾಕಿದ್ರಿ? ಹೌದಾ? ಎಲ್ಲಕ್ಕೂ ಹಾಕ್ಲಿಲ್ಲರಿ, ಬೀಯಿಂಗ್ ಕಷ್ಟ ನೀವು ಯಾಕೆ ರೌಂಡ್ ಮಾಡಿದ್ರಿ ಅಂತ ಒಂದು ಪ್ರಶ್ನೆ ಬರುತ್ತೆ. ನೀವು ಇಲ್ಲಿ ಬೀಯಿಂಗ್ ಬಳಸಿದ್ರೆ ಮುಂದೆ ಮೇನ್ ವರ್ಬ್ ಏನಿರ್ತದೆ ಹೇಳ್ರಿ? ಯಾವಾಗಲೂ ಪಿ ಪಿ ಎಫ್ ಇರ್ತದೆ. ಏನಿರ್ತದೆ ಹೇಳ್ರಿ? ಪಿ ಪಿ ಎಫ್. ಪಿ ಪಿ ಎಫ್ ಅಂದರೆ ಏನು? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇರುತ್ತೆ. ಆಮೇಲೆ ಆಮ್, ಈಸ್, ಆರ್, ವಾಸ್, ವೇರ್, ಬಿ, ಬೀನ್ ಇವುಗಳ ನಂತರ ಮೇನ್ ವರ್ಬ ಐ ಎನ್ ಜಿ ಫಾರ್ಮ್ನಾಗ ಇರ್ತದೆ. ಐ ಎನ್ ಜಿ ಫಾರ್ಮ್ನಲ್ಲಿ ಇತ್ತಂದರೆ ಆಕ್ಟಿವ್ ವಾಯ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿದ್ದರೆ ಪ್ಯಾಸಿವ್ ವಾಯ್ಸ್. ಬಿ ಪ್ಲಸ್ ಪಿ ಪಿ ಎಫ್ ಈಸ್ ಈಕ್ವಲ್ ಟು ಏನು? ಪ್ಯಾಸಿವ್ ವಾಯ್ಸ್. ಬಿ ಪ್ಲಸ್ ಐ ಎನ್ ಜಿ ಈಸ್ ಆಕ್ಟಿವ್ ವಾಯ್ಸ್. ಈಸ್ ಇಟ್ ಕ್ಲಿಯರ್? ಓಕೆ. ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಏನು ಗೊತ್ತಿರಬೇಕಪ್ಪ ನಿಮಗತ್ತಂದರೆ ಇಲ್ಲಿ ಹ್ಯಾವ್ ಫಾರ್ಮ್ಸ್ ಗೊತ್ತಿರಬೇಕು. ಏನು ಹೇಳ್ರಿ? ಹಾಂ, ಹ್ಯಾವ್ ಫಾರ್ಮ್ಸ್. ವಾಟ್ ಆರ್ ದ ಹ್ಯಾವ್ ಫಾರ್ಮ್ಸ್? ಹಾಂ, ಇಲ್ಲಿ ನೋಡ್ರಿ. ಹ್ಯಾವ್ ಫಾರ್ಮ್ಸ್ ಆರ್, ಫಸ್ಟ್ ಒನ್ ಈಸ್ ಹ್ಯಾವ್, ಸೆಕೆಂಡ್ ಒನ್ ಈಸ್ ವೆರಿ ಗುಡ್, ಥರ್ಡ್ ಒನ್ ಈಸ್ ಹ್ಯಾಡ್. ವೆರಿ ಗುಡ್. ಹ್ಯಾವ್, ಹ್ಯಾಸ್, ಹ್ಯಾಡ್. ಈಗ ಪ್ರಶ್ನೆ, ಸರ್ ಹ್ಯಾವನ್ನು ಎಲ್ಲೆಲ್ಲಿ ಬಳಸೋದ್ರಿ? ಗೊತ್ತದ ರೀ. ಎಲ್ಲೆಲ್ಲಿ ಹೇಳ್ರಿ? ಹ್ಯಾವ್ ಈಸ್ ಯೂಸ್ಡ್ ವಿತ್ ಐ, ವಿ, ದೆನ್ ಯು, ನೆಕ್ಸ್ಟ್ ದೇ. ಇವುಗಳ ನಂತರ ಏನು ಬಳಸ್ಬೇಕು ಹೇಳ್ರಿ? ಯಾವಾಗಲೂ ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್ ಅಂತ ಹೇಳ್ತೀರಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಹ್ಯಾಸನ್ನು ಎಲ್ಲೆಲ್ಲಿ ಬಳಸ್ಬೇಕು ಹೇಳ್ರಿ? ಹಾಂ, ವೆರಿ ಗುಡ್. ಹ್ಯಾಸ್ ಈಸ್ ಯೂಸ್ಡ್ ವಿತ್ ಎಲ್ಲಿ ಹೇಳ್ರಿ? ಹಿ, ಸಿ, ಇಟ್. ಫಾರ್ ಎಕ್ಸಾಂಪಲ್, ನನ್ನ ಬ್ರದರ್ ರಾಜೀವ್ ಅಂತ ಅದಾನ.
ರಾಜು ನಂತರ ಏನು ಬಳಸ್ತಾರೆ? ಈಗ ರಾಜು ನಂತರ ಏನು ಬಳಸ್ತಾರೆ? ಹ್ಯಾಸ್ ಬಳಸ್ತಾರೆ. ಇಸ್ ಇಟ್ ಕ್ಲಿಯರ್? ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್, ರಾಜು ಹ್ಯಾಸ್ ಅಂತ ಹೇಳ್ತಾರೆ. ಇನ್ನು ಹ್ಯಾಡನ್ನು ಎಲ್ಲಿ ಬಳಸ್ಬೇಕು ಹೇಳ್ರಿ? ಪಾಸ್ಟ್ ಫಾರ್ಮ್. ಇಟ್ ಇಂಡಿಕೇಟ್ಸ್ ಪಾಸ್ಟ್ ಟೆನ್ಸ್. ಅಂಡರ್ಸ್ಟ್ಯಾಂಡ್? ಐ ಹ್ಯಾಡ್, ವಿ ಹ್ಯಾಡ್, ಯು ಹ್ಯಾಡ್, then he had, she had, it had, they had. ಯಾವುದೇ ನಾಮಪದ ಬಂದ್ರೂ, ಯಾವುದೇ ಸಬ್ಜೆಕ್ಟ್ ಬಂದ್ರೂ ಯಾವಾಗಲೂ ಅದರ ನಂತರ ಏನು ಬಳಸ್ಬೇಕ್ರಿ? ಹ್ಯಾಡ್ ಬಳಸಬೇಕು. ಕ್ಲಿಯರ್? ಪ್ಲೀಸ್ ರಿಮೆಂಬರ್. ಎನಿ ಡೌಟ್ ಹಿಯರ್? ಓಕೆ, ಟೇಕನ್. ಮೇನ್ ವರ್ಬ್ ಫಾರ್ಮ್ಸ್, ಬಿ ಫಾರ್ಮ್ಸ್, ಹ್ಯಾವ್ ಫಾರ್ಮ್ಸ್. ಗೊತ್ತಾಯ್ತು ರೀ? ಬರ್ಕೊಂಡ್ರಿ? ಈಜಿ ಐತ್ರಿ? ಓಕೆ. Okay, dear students, now we are going to see how a question is asked on tense form in our question paper. ನಮ್ಮ ಇಂಗ್ಲೀಷ್ ಕ್ವಶನ್ ಪೇಪರ್ನಲ್ಲಿ ಟೆನ್ಸ್ ಫಾರ್ಮ್ ಮೇಲೆ ಪ್ರಶ್ನೆ ಹೇಗೆ ಕೇಳ್ತಾರೋ ಅದನ್ನು ನಾವು ಹೇಗೆ ಬಿಡಿಸ್ಬೇಕು ಅನ್ನುವಂಥದ್ದನ್ನು ಇವಾಗ ನೋಡೋಣ. ರೈಟ್, ಕ್ವಶನ್ ಹೆಂಗಿರ್ತದ? ಫಿಲ್ ಇನ್ ದ ಬ್ಲ್ಯಾಂಕ್. Fill in the blank with an appropriate, APPROPRIATE, appropriate tense form of the verb. Tense form of the verb given in bracket. Given in bracket, BRACKET ಅಂತ ಕ್ವಶನ್ ಪೇಪರ್ದೊಳಗೆ ಕೊಟ್ಟಿರ್ತಾರೆ. ಇದು ಇನ್ಸ್ಟ್ರಕ್ಷನ್. ಇನ್ಸ್ಟ್ರಕ್ಷನ್ ಅಂದರೆ ಏನು ರೀ? ಸೂಚನೆ. ಇನ್ನು ಕೆಳಗೆ ಒಂದು ಪ್ರಶ್ನೆ ಕೊಟ್ಟಿರ್ತಾನೆ. ಹೌದಾ? ಹೇಗೆ ಕ್ವಶನ್ ಹೇಗಿರ್ತದೆ ನೋಡ್ರಿ ಇಲ್ಲಿ. ASHOK, ಅಶೋಕ್ ಅಂತದ. ಅಶೋಕ್ ನಂತರ ಡ್ಯಾಶ್, ರೈಟ್, ಇಂಟು ಬ್ರೆಕೆಟ್. ಇಲ್ಲಿ ಗೋ ಅಂತದ. ಜಸ್ಟ್ ಗೋ ಅಷ್ಟ ಕೊಟ್ಟಾನ, ಮೇನ್ ವರ್ಬ್ ಮಾತ್ರ ಕೊಟ್ಟಾನ. ಕ್ಲಿಯರ್? ಟು ಮೈಸೂರು, ಟು ಮೈಸೂರು. ಲಾಸ್ಟ್ ವೀಕ್ ಅಂತದ. ಇಸ್ ಇಟ್ ಕ್ಲಿಯರ್? ಹಿಂಗೆ ಒಂದು ವಾಕ್ಯದ. ಯಾವಾಗಲೂ ಒಂದು ವಾಕ್ಯವನ್ನು ಕೊಟ್ಟ ನಮಗೆ ಸರಿಯಾದ ಟೆನ್ಸ್ ಫಾರ್ಮ್ ತುಂಬ್ರಿ ಅಂತಂದರೆ ನಾವೇನು ಮಾಡೋದು ಹೇಳ್ರಿ? ಪೂರ್ಣ ವಾಕ್ಯವನ್ನು ಓದಬೇಕು. ಯಾವಾಗಲೂ ಪೂರ್ಣ ವಾಕ್ಯ ಓದಬೇಕು. ಅಶೋಕ್ ಡ್ಯಾಶ್ ಇಂಟು ಬ್ರಕೆಟ್ ಗೋ ಅದ. ಟು ಮೈಸೂರು ಲಾಸ್ಟ್ ವೀಕ್ ಅಂತದ. ವಾಕ್ಯದೊಳಗೆ ಯಾವಾಗಲೂ ಟೆನ್ಸ್ ಕ್ಲೂ ಇರ್ತದೆ. ಯಾವಾಗಲೂ ಏನಿರ್ತದೆ ಹೇಳ್ರಿ? ಒಂದು ಟೆನ್ಸ್ ಕ್ಲೂ ಇರ್ತದೆ. ಟೆನ್ಸ್ ಕ್ಲೂ ಅಂದರೆ ಏನು ಹೇಳ್ರಿ? ಕಾಲವನ್ನು ಸೂಚಿಸುವಂಥ ಸುಳಿವಿರ್ತದೆ. ಪ್ರೆಸೆಂಟ್ ಟೆನ್ಸ್ ಇಂಡಿಕೇಟಿಂಗ್ ಕ್ಲೂ, ಪಾಸ್ಟ್ ಟೆನ್ಸ್ ಇಂಡಿಕೇಟಿಂಗ್ ಕ್ಲೂ, ಫ್ಯೂಚರ್ ಟೆನ್ಸ್ ಇಂಡಿಕೇಟಿಂಗ್ ಕ್ಲೂ ಇರ್ತದೆ. ಕ್ಲೂ ಅಂದರೆ ಏನು ರೀ? ಸುಳಿವು, ಹಿಂಟ್ ಇರ್ತದೆ. ಅದನ್ನು ಹುಡ್ಕೋಬೇಕು ಮೊದಲು. ಇಸ್ ಇಟ್ ಕ್ಲಿಯರ್? ಇಲ್ಲಿ ಟೆನ್ಸ್ ಇಂಡಿಕೇಟ್ ಮಾಡುವಂಥ ಕ್ಲೂ ಯಾವ್ದು ಹೇಳ್ರಿ? ಲಾಸ್ಟ್ ವೀಕ್. ವೆರಿ ಗುಡ್. ಲಾಸ್ಟ್ ವೀಕ್ ಅನ್ನುವಂಥದ್ದು ಪ್ರೆಸೆಂಟ್ ಸೂಚಿಸ್ತದನೋ, ಪಾಸ್ಟ್ ಸೂಚಿಸ್ತದನೋ, ಫ್ಯೂಚರ್ ಸೂಚಿಸ್ತದನೋ? ಪಾಸ್ಟ್ ಟೆನ್ಸ್. ಹಾಗಾದರೆ ಆಗ ನಾವು ಥಿಂಕ್ ಮಾಡಬೇಕು, ಗೋದ ಪಾಸ್ಟ್ ಫಾರ್ಮ್ ಯಾವುದು? ವೆರಿ ಗುಡ್. ಈಗ ಮೇನ್ ವರ್ಬ್ ಒಂದೇ ಕೊಟ್ಟಿದ್ರು ಅಂತ ತಿಳ್ಕೊರಿ. ಅವಾಗ ನಾವು ಮೇನ್ ವರ್ಬದ್ದು ಮೂರು ಫಾರ್ಮ್ ಥಿಂಕ್ ಮಾಡಬೇಕು ಕೇವಲ. ಯಾವ್ದು ಹೇಳ್ರಿ? ಇದ್ರದ್ದು ಎಸ್ ಫಾರ್ಮ್, ಆಮೇಲೆ ಪಾಸ್ಟ್ ಫಾರ್ಮ್, ಆಮೇಲೆ ಅರಿಜಿನಲ್ ಫಾರ್ಮ್. ಯಾವ್ದು ಹೇಳ್ರಿ? ಅರಿಜಿನಲ್ ಫಾರ್ಮ್. ಅರಿಜಿನಲ್ ಫಾರ್ಮ್ ಈಗಾಗಲೇ ಐತಿ. ಎಸ್ ಫಾರ್ಮ್ ಏನಾಗುತ್ತೆ? ಗೋಸ್. ಪಾಸ್ಟ್ ಫಾರ್ಮ್ ಏನಾಗುತ್ತೆ ಹೇಳ್ರಿ? ವೆಂಟ್. ಈಗ ಯಾವ ಫಾರ್ಮ್ ತುಂಬಬೇಕು ನಾವು? ವೆಂಟ್. ಇಲ್ಲಿ ಪಾಸ್ಟ್ ಫಾರ್ಮ್ ನಾವು ಬರೆದು ಬಿಟ್ರೆ ಕರೆಕ್ಟು. ಇಲ್ಲಿ ವೆಂಟ್ ಅಂತ ಬರೆದಾಗ ಇದೇನಾಗ್ತದೆ ಹೇಳ್ರಿ? ಕ್ಯಾನ್ಸಲ್ ಆಗಿಬಿಡ್ತದೆ.
ನಮ್ಮ ಸರಿಯಾದ ಉತ್ತರ ಏನು? ಅಶೋಕ್ ವೆಂಟ್ ಟು ಮೈಸೂರ್ ಲಾಸ್ಟ್ ವೀಕ್. ಅವಾಗ ಬ್ರಕೆಟ್ ತೆಗಿಬೇಕೋ ಇಡಬೇಕೋ? ಬ್ರಕೆಟ್ ತೆಗೆದು ಹಾಕಬೇಕು. ಬ್ರಕೆಟ್ದೊಳಗಿನ ಕ್ರಿಯಾಪದದ ಸರಿಯಾದ ರೂಪವನ್ನು ಬರೆದಿರ್ತೀವಿ ಇಲ್ಲಿ, ಅವಾಗ ಬ್ರಕೆಟ್ನೊಳಗಿನ ವರ್ಬ್ ಹೋಗ್ತದೆ. ಅಂಡರ್ಸ್ಟ್ಯಾಂಡ್? ಈಗ ನೋಡ್ರಿ, ಅಶೋಕ್ ಡ್ಯಾಶ್ ಇಂಟು ಬ್ರಕೆಟ್ ಗೋದ, ಹೌದಾ? ಟು ಮೈಸೂರು. ಏನು ಹೇಳ್ರಿ? ಟು ಮೈಸೂರು. ಟುಡೇ ಅಂತ ಅದ. ಏನು ಹೇಳ್ರಿ? ಟುಡೇ. ಮತ್ತೆ ಪೂರ್ಣ ವಾಕ್ಯವನ್ನು ಓದಬೇಕು. ಅಶೋಕ್ ಡ್ಯಾಶ್ ಗೋ ಟು ಮೈಸೂರ್ ಟುಡೇ. ಇವಾಗ ಟೆನ್ಸ್ ಇಂಡಿಕೇಟಿಂಗ್ ಮಾಡುವಂಥ ಹಿಂಟ್ ಯಾವ್ದು ಹೇಳ್ರಿ? ಟುಡೇ. ಅಂದ್ರೆ ನಾವು ವಾಕ್ಯದ ಯಾವ ಫಾರ್ಮ್ ತುಂಬಬೇಕು? ಪ್ರೆಸೆಂಟ್ ಫಾರ್ಮ್ ತುಂಬಬೇಕೋ ಪಾಸ್ಟ್ ಫಾರ್ಮ್ ತುಂಬಬೇಕೋ? ಪ್ರೆಸೆಂಟ್ ಫಾರ್ಮ್. ಗೋಕಿರುವಂಥ 3 ಫಾರ್ಮ್ಗಳು ಯಾವ್ರಿ? ಎಸ್ ಅರಿಜಿನಲ್ ಫಾರ್ಮ್, ಎಸ್ ಫಾರ್ಮ್, ಪಾಸ್ಟ್ ಫಾರ್ಮ್. ಮೇನ್ ವರ್ಬ್ ಒಂದೇ ಕೊಟ್ಟಿದ್ರಂದ್ರೆ 3 ಫಾರ್ಮ್ ಥಿಂಕ್ ಮಾಡ್ಬೇಕು ನಾವು. ಅರಿಜಿನಲ್ ಫಾರ್ಮ್, ಎಸ್ ಫಾರ್ಮ್, ಪಾಸ್ಟ್ ಫಾರ್ಮ್. ಕ್ಲಿಯರ್? ಈಗ ಅಶೋಕ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅದರಿಪ್ಪ, ತೃತೀಯ ಪುರುಷ ಏಕವಚನ ಸಿಂಗ್ಯುಲರ್ ಅದ. ಅದರ ನಂತರ ಗೋದ್ ಯಾವ ಫಾರ್ಮ್ ತುಂಬಬೇಕು ಹೇಳ್ರಿ? ವೆರಿ ಗುಡ್. ಇಲ್ಲಿ ಏನು ತುಂಬಬೇಕು ಹೇಳ್ರಿ? ಗೋಸ್ ಅಂತ ತುಂಬಬೇಕು. ಅವಾಗ ಇದೇನಾಗುತ್ತೆ ಹೇಳ್ರಿ? ಕ್ಯಾನ್ಸಲ್. ಅಶೋಕ್ ಗೋಸ್ ಟು ಮೈಸೂರ್ ಟುಡೇ. ಇಸ್ ಇಟ್ ಕ್ಲಿಯರ್? ಗುಡ್. ದೆನ್ ಈಗ ಅಶೋಕ್ ಅಂತ ಬರೆದು ವಿಲ್ ಕೊಟ್ಟಾರ. ಏನು ಕೊಟ್ಟಾರ? ವಿಲ್. ಆಮೇಲೆ ಡ್ಯಾಶ್ ಅದ, ಇಂಟು ಬ್ರಕೆಟ್ ಗೋ ಅದ. ಟು ಮೈಸೂರು. ಅಶೋಕ್ ವಿಲ್ ಡ್ಯಾಶ್ ಇಂಟು ಬ್ರಕೆಟ್ ಗೋ ಟು ಮೈಸೂರ್ ಟುಮಾರೋ ಅಂತದ. ಏನದ ಹೇಳ್ರಿ? ಟುಮಾರೋ. ಕ್ಲಿಯರ್? ಇವಾಗ ಅಶೋಕ್ ಪ್ಲಸ್ ಇಲ್ಲಿ ಏನು ಕೊಟ್ಟಾರ? ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ ಅಥವಾ ಮೌಡಲ್ ಅದ, ಹೌದಾ? ಇಂಟು ಬ್ರಕೆಟ್ ಏನದ? ಗೋ ಅದ. ಮತ್ತು ಟೆನ್ಸ್ ಇಂಡಿಕೇಟಿಂಗ್ ಕ್ಲೂ ಯಾವ್ದು ಹೇಳ್ರಿ? ಟುಮಾರೋ. ಇಲ್ಲಿ ಟುಮಾರೋ ಅನ್ನುವಂಥದ್ದು ಫ್ಯೂಚರ್ ಅದ. ಇರಲಿ. ಈಗ ಗೋಕಿರುವಂಥ 3 ಫಾರ್ಮ್ಗಳು ಯಾವ್ಯಾವ ಹೇಳ್ರಿ? ಅರಿಜಿನಲ್ ಫಾರ್ಮ್, ಎಸ್ ಫಾರ್ಮ್, ಪಾಸ್ಟ್ ಫಾರ್ಮ್. ಈಗ ಮೌಡಲ್ ನಂತರ ಇಲ್ಲಿ ಒ ಎಫ್ ಬರಿತೀರೋ, ಎಸ್ ಎಫ್ ಬರಿತೀರೋ ಅಥವಾ ಪಿ ಎಫ್ ಬರಿತೀರಿ? ಮೌಡಲ್ ನಂತರ ಏನು ಬರಿಬೇಕು? ಯಾವ ಫಾರ್ಮ್ ಬರಿಬೇಕು? ಇಂಗ್ಲೀಷ್ನೊಳಗೆ ಮೌಡಲ್ ನಂತರ ಯಾವಾಗಲೂ ಯಾವ ಫಾರ್ಮ್ ಬರ್ತದೆ? ಒ ಎಫ್. ಒ ಎಫ್ ಅಂದರೆ ಏನು? ಅರಿಜಿನಲ್ ಫಾರ್ಮ್. ಎಸ್ ಫಾರ್ಮ್, ಪಿ ಎಫ್, ಪಾಸ್ಟ್ ಫಾರ್ಮ್. ಯಾವ ಫಾರ್ಮ್ ಬರಿಬೇಕ್ರಿ? ಅರಿಜಿನಲ್ ಫಾರ್ಮ್. ಗೋ ಇದ್ದದ್ದು ಏನಾಗುತ್ತೆ ಹೇಳ್ರಿ? ಗೋನ ಬರಿಬೇಕಿಲ್ಲಿ. ಏನು ಬರಿಬೇಕು ಹೇಳ್ರಿ? ಗೋ ಬರಿಬೇಕು, ಬ್ರಕೆಟ್ ತೆಗಿಬೇಕು. ಈಜಿ ಐತ್ರಿ? ಎಸ್. ನೆಕ್ಸ್ಟ್ ಈಗ ನೋಡ್ರಿ, ಅಶೋಕ್ ಡ್ಯಾಶ್ ಇಂಟು ಬ್ರಕೆಟ್ ಬಿ ಪ್ಲಸ್ ಇಲ್ಲಿ ಗೋ ಅಂತದ, ಬಿ ಪ್ಲಸ್ ಗೋ ಅದ. ಆಮೇಲೆ ಟು ಮೈಸೂರ್ ಮುಂದೆ ನಾವ್ ಅಂತದ. ಏನದ? ನಾವ್. ಅಶೋಕ್ ಡ್ಯಾಶ್ ಬಿ ಪ್ಲಸ್ ಗೋ ಟು ಮೈಸೂರ್ ನಾವ್. ಪೂರ್ಣ ವಾಕ್ಯ ಓದಿದ್ರಿ? ಟೆನ್ಸ್ ಇಂಡಿಕೇಟ್ ಮಾಡುವಂಥ ಹಿಂಟ್ ಯಾವುದದ ಹೇಳ್ರಿ? ನಾವ್. ಇಸ್ ಇಟ್ ಕ್ಲಿಯರ್? ನಾವ್ ವೆದರ್ ಇಟ್ ಇಂಡಿಕೇಟ್ಸ್ ಪ್ರೆಸೆಂಟ್ ಆರ್ ಪಾಸ್ಟ್. ಈಗ ಅನ್ನುವಂಥದ್ದು ಏನು ಸೂಚಿಸ್ತದೆ? ಪ್ರೆಸೆಂಟ್, ಹೌದಲ್ರಿ? ಹಾಗಾದ್ರೆ ಈಗ ಬ್ರಕೆಟ್ ನೋಡಬೇಕು, ಸಬ್ಜೆಕ್ಟ್ ನೋಡಬೇಕು, ಬ್ರಕೆಟ್ ನೋಡಬೇಕು. ಬ್ರಕೆಟ್ ಐತಿ. ಬ್ರಕೆಟ್ ನಂತರ ಏನದ ರೀ? ಬಿ ಪ್ಲಸ್ ಗೋ ಅದ. ಬಿ ಪ್ಲಸ್ ಗೋ ಅದ. ಆವಾಗ ನೀವು ಬಿ ಫಾರ್ಮ್ಗಳನ್ನು ಥಿಂಕ್ ಮಾಡಬೇಕು. ಪ್ರೆಸೆಂಟ್ನಲ್ಲಿ ಬರುವಂಥ ಬಿ ಫಾರ್ಮ್ಗಳು ಯಾವ್ಯಾವ ಹೇಳ್ರಿ? ಆಮ್, ಈಸ್, ಆರ್. ಪಾಸ್ಟ್ನಲ್ಲಿ ಯೂಸ್ ಆಗುವಂಥ ಬಿ ಫಾರ್ಮ್ಗಳು ವಾಸ್, ವೇರ್. ಕ್ಲಿಯರ್? ಹಿಂದೆ ಅಲ್ಲಿ ಮೋಡಲ್ ಇತ್ತಂದ್ರೆ ಬಿ. ಇಸ್ ಇಟ್ ಕ್ಲಿಯರ್? ಆಮ್, ಈಸ್, ಆರ್, ವಾಸ್, ವೇರ್ ಇದ್ರೆ ಬೀಯಿಂಗ್. ಹ್ಯಾವ್, ಹ್ಯಾಸ್, ಹ್ಯಾಡ್ ಇದ್ರೆ ಬೀನ್. ಈಗ ಪ್ರೆಸೆಂಟನ್ನು ಸೂಚಿಸುವಂಥ ಬಿ ವರ್ಬ್ಗಳು ಯಾವ್ಯಾವ ಹೇಳ್ರಿ? 3. ಆಮ್, ಈಸ್, ಆರ್. ಅಶೋಕ್ ನಂತರ ಆಮ್ ಯೂಸ್ ಆಗ್ತದನೋ, ಈಸ್ ಯೂಸ್ ಆಗ್ತದನೋ, ಆರ್ ಯೂಸ್ ಆಗ್ತದನೋ? ವೆರಿ ಗುಡ್. ಇಲ್ಲಿ ಈಸ್ ಬರಿಬೇಕು. ಇಲ್ಲಿ ಈಸ್ ಬರದ್ರಿ ಅಂತಂದ್ರೆ ಮುಂದಿನ ಮೇನ್ ವರ್ಬ್ ಏನಾಗತ್ತೆ ಹೇಳ್ರಿ? ING ಫಾರ್ಮ್ ಬರಿಬೇಕು. ಗೋ ಇದ್ದದ್ದೇನಾಯಿತು? ವೆರಿ ಗುಡ್. ಈಗ ಗೋಯಿಂಗ್ ಆಯಿತು. ಅಶೋಕ್ ಈಸ್
ಗೋಯಿಂಗ್ ಅಂತ ಬರೆದ್ರೆ ಇಲ್ಲಿ ಬಿ ಮತ್ತು ಗೋ ತೆಗೆದು ಬಿಡಬೇಕು. ಅಶೋಕ್ ಈಸ್ ಗೋಯಿಂಗ್ ಟು ಮೈಸೂರು ನಾವ್. ಇಸ್ ಇಟ್ ಕ್ಲಿಯರ್? ಇದೇ ವಾಕ್ಯ ಅಶೋಕ್ ಡ್ಯಾಶ್ ಇಂಟು ಬ್ರಕೆಟ್ ಬಿ ಪ್ಲಸ್ ಗೋ ಟು ಮೈಸೂರು ಯಸ್ಟರ್ಡೇ ಹಿಂಗೆ ಕೊಟ್ಟಾರಪ್ಪ. ಅವಾಗ ಏನು ಮಾಡ್ತೀರಿ? ಅಶೋಕ್ ಡ್ಯಾಶ್ ಇಂಟು ಬ್ರ್ಯಾಕೆಟ್ ಬಿ ಪ್ಲಸ್ ಗೋ ಟು ಮೈಸೂರು ಯಸ್ಟರ್ಡೇ ವೆದರ್ ಇಟ್ ಇಂಡಿಕೇಟ್ಸ್ ಪ್ರೆಸೆಂಟ್ ಆರ್ ಪಾಸ್ಟ್ ಹೌದಲ್ರಿ? ಹಾಂ, ಅವಾಗ ಇಲ್ಲಿ ಬಿ ವರ್ಬ್ ಪಾಸ್ಟ್ನಲ್ಲಿ ಬರುವಂಥ ಬಿ ವರ್ಬ್ಗಳು ಯಾವ್ಯಾವ ರೀ? ವಾಸ್, ವೇರ್. ಈಗ ಅಶೋಕ್ ನಂತರ ವಾಸ್ ಬರಿತಿರೋ ವೇರ್ ಬರಿತೀರಿ? ಅಶೋಕ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹೌದಲ್ರಿ? ಏನು ಬರಿತೀರಿ? ವಾಸ್. ಇಲ್ಲಿ ವಾಸ್ ಬರಿತೀರಿ. ವಾಸ್ ಬರೆದ್ರಿ ಅಂತಂದರೆ ಗೋ ಇದ್ದದ್ದು ಏನಾಗ್ತದೆ? ಗೋಯಿಂಗ್. ವೆರಿ ಗುಡ್. ವಾಸ್ ಗೋಯಿಂಗ್ ಅಂತ ಬರಿಬೇಕು. ವಾಸ್ ಗೋಯಿಂಗ್ ಅಂತ ಬರೆದಾಗ ಈ ಬಿ ಮತ್ತು ಗೋ ಏನಾಗ್ತವೆ? ಕ್ಯಾನ್ಸಲ್ ಆಗ್ತವೆ. ಕ್ಲಿಯರ್? ಬಿ ಅಂತಂದಾಗ ಆಮ್ ಈಸ್ ಆರ್, ವಾಸ್ ವೇರ್, ಬಿ ಬೀಯಿಂಗ್, ಬೀನ್ ಅಂತ ಥಿಂಕ್ ಮಾಡಬೇಕು. ಪ್ಲಸ್ ING ಫಾರ್ಮ್ ಇಡಬೇಕು. ಎನಿ ಡೌಟ್ ಹಿಯರ್? ಕ್ಲಿಯರ್? ಇವನು ಬರ್ಕೊರಿ. Okay, let us see some more examples. One more example is given like this. Ashok dash into bracket have plus go to Mysore recently. ಇತ್ತೀಚೆಗೆ. ರೀಸೆಂಟ್ಲಿ ಮೀನ್ಸ್ ಇತ್ತೀಚೆಗೆ ಅನ್ನುವಂಥದ್ದು ವೆದರ್ ಇಟ್ ಇಂಡಿಕೇಟ್ಸ್ ಪ್ರೆಸೆಂಟ್ ಆರ್ ಪಾಸ್ಟ್. ಪ್ರೆಸೆಂಟ್ ಎಸ್. ನಾವ್ ವಿ ಹ್ಯಾವ್ ಟು ಲುಕ್ ಆಟ್ ದ ಸೆಂಟೆನ್ಸ್ ವರ್ಡ್ಸ್ ಗಿವನ್ ಇನ್ ಟು ಬ್ರ್ಯಾಕೆಟ್. ಏನು ಕೊಟ್ಟಾರ ಹೇಳ್ರಿ? ಹ್ಯಾವ್ ಪ್ಲಸ್ ಗೋ ಕೊಟ್ಟಾರ. ಆಮೇಲೆ ಸಬ್ಜೆಕ್ಟ್ ನೋಡ್ಕೋಬೇಕು. ಸಬ್ಜೆಕ್ಟ್ ಏನದ? ಅಶೋಕ್ ಅದ. ಅಶೋಕ್ ಈಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದಾಗ ಹ್ಯಾವ್ದು ಯಾವ ಫಾರ್ಮ್ ಬರಿಬೇಕು ಹೇಳ್ರಿ? ಹಾಂ, ಎಸ್ ಫಾರ್ಮ್ ಬರಿಬೇಕು. ಏನಾಗತ್ತೆ ಇವಾಗ? ಹ್ಯಾಸ್. ಇಲ್ಲಿ ಹ್ಯಾಸ್ ಬರೆದ್ರಿ ಅಂತಂದರೆ ಈ ಗೋ ಏನಾಗ್ತದೆ ಹೇಳ್ರಿ? ಅಲ್ಲ. ಏನು ಬರಿಬೇಕು? PPF ಬರಿಬೇಕು. ಹ್ಯಾವ್, ಹ್ಯಾಸ್, ಹ್ಯಾಡ್ಗಳ ನಂತರ ಮೇನ್ ವರ್ಬ್ ಯಾವಾಗಲೂ PPF ಅಂದರೆ V3 ಕ್ರಿಯಾಪದದ ಕೊನೆಯ ಫಾರ್ಮನ್ನು ಬರಿಬೇಕು. PPF ಅಂದರೆ ಏನು? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂದರೂ ಒಂದೇ, V3 ಅಂದರೂ ಒಂದೇ, ಕ್ರಿಯಾಪದದ ಕೊನೆಯ ಫಾರ್ಮ್ ಅಂದ್ರೂ ಒಂದೇ. ಇಸ್ ಇಟ್ ಕ್ಲಿಯರ್? ಈಗ ಏನು ಬರಿತೀರಿ? ಗಾನ್, ಗೋ, ಗೋಸ್, ಗೋಯಿಂಗ್, ವೆಂಟ್, ಗಾನ್ ಅಂತ ಹೇಳ್ತಿರಿಲ್ಲ? ಹಾಂ, ಈಗೇನಾಯಿತು? ಅಶೋಕ್ ಹ್ಯಾಸ್ ಗಾನ್ ಟು ಮೈಸೂರು ರೀಸೆಂಟ್ಲಿ. ಬ್ರಕೆಟ್ನೊಳಗಿಂದ ಹ್ಯಾವ್ ಮತ್ತು ಗೋ ತೆಗಿಬೇಕು. ಕ್ಲಿಯರ್? ಎನಿ ಡೌಟ್ ಹಿಯರ್? ಓಕೆ. ಸಮಟೈಮ್ಸ್ ಹಿಂಗಿರ್ತದ ವಾಕ್ಯ. ಅಶೋಕ್ ಡ್ಯಾಶ್ ಇಂಟು ಬ್ರಕೆಟ್ ಬಿ ಪ್ಲಸ್ ಸ್ಟಡಿ ಇಂಗ್ಲಿಷ್ when I came here. ನಾನಿಲ್ಲಿ ಬಂದಾಗ. ಈಗ ಪೂರ್ಣ ವಾಕ್ಯ ಓದ್ರಿ, ನಿಮಗೆ ಗೊತ್ತಾಗ್ತದ. ಅಶೋಕ್ ಡ್ಯಾಶ್ ಬಿ ಪ್ಲಸ್ ಸ್ಟಡಿ ಇಂಗ್ಲಿಷ್ ವೆನ್ ಐ ಕೇಮ್ ಹಿಯರ್. ಈ ವಾಕ್ಯದೊಳಗೆ ಒಂದು ಕ್ಲೂ ಅದ. ಟೆನ್ಸ್ ಸೂಚಿಸುವಂಥದ್ದು ಒಂದು ಕ್ಲೂ ಅದ. ವೆನ್ ಐ ಕೇಮ್ ಹಿಯರ್ ಇದು ಯಾವ ಟೆನ್ಸನ್ನು ಸೂಚಿಸ್ತದ? ಪಾಸ್ಟ್ ಟೆನ್ಸನ್ನು ಸೂಚಿಸ್ತದ. ಅಂದಾಗ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಏನು ತುಂಬಬೇಕು? ಪಾಸ್ಟ್ ಟೆನ್ಸ್ ಫಾರ್ಮ್ ತುಂಬಬೇಕು. ಬಿ ಪ್ಲಸ್ ಸ್ಟಡಿ ಅದ. ಇಲ್ಲಿ ಬಿ ವರ್ಬ್ ಯಾವುದು ತುಂಬಬೇಕು ಹೇಳ್ರಿ? ವಾಸ್. ವೆರಿ ಗುಡ್. ಇಲ್ಲಿ ವಾಸ್. ಇಲ್ಲಿ ವಾಸ್ ಬರೆದ್ರಿ ಅಂತಂದರೆ ಸ್ಟಡಿ ಇದ್ದದ್ದು ಏನಾಗುತ್ತೆ ಹೇಳ್ರಿ? ಸ್ಟಡಿಂಗ್ ಆಗುತ್ತೆ. ಕರೆಕ್ಟ್. STUDYING ಸ್ಟಡಿಂಗ್ ಅಂತ ಬರಿಬೇಕು. ಅಶೋಕ್ ವಾಸ್ ಸ್ಟಡಿಂಗ್
English when I came here. Any doubt here? It's clear, you know? Pakka? Okay. See, last example. Can you try? हाँ. Rahul and Rani. Rahul and Rani dash into bracket win the game in 2005. In 2005, Rahul and Rani dash into bracket win the game in 2005. ಈಗ ಯಾವ್ದು ಹೇಳ್ರಿ 2022 ಅದ 2022ಕ್ಕೆ 2005 ಏನಾಯ್ತು ಹೇಳ್ರಿ ಪಾಸ್ಟ್ ಟೆನ್ಸ್ ಹೌದಲ್ಲ. ಹಾಗಾದಾಗ ನಾವು ವಿನ್ನದ್ದು ಯಾವ ಫಾರ್ಮ್ ಬರಿಬೇಕಿಲ್ಲಿ ಪಾಸ್ಟ್ ಫಾರ್ಮ್ ಬರಿಬೇಕು. ವಿನ್ನದ್ದು ಪಾಸ್ಟ್ ಫಾರ್ಮ್ ಯಾವ್ದು ಹೇಳ್ರಿ ವೆರಿ ಗುಡ್ ಏನು ಹೇಳ್ರಿ ಒನ್. ನಾವು WON ಬರಿಬೇಕು ಆ್ಯಂಡ್ ONE ಬರಿಬೇಕು ಕರೆಕ್ಟ್. E1 ಬರಿಬೇಕು E1 ಅಲ್ಲ. ಕ್ಲಿಯರ್ ಒನ್ ಅಂದ್ಕೂಡಲೇ ONE ಅಲ್ಲ. ಈಸ್ ಇಟ್ ಇಂಟ್ರೆಸ್ಟಿಂಗ್? ಎನಿ ಡೌಟ್ ಹಿಯರ್? ಟೆನ್ಸ್ ಫಾರ್ಮ್ ಮೇಲೆ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಇಂಥದ್ದೊಂದು ಯಾವುದೇ ಪ್ರಶ್ನೆ ಕೊಟ್ಟರು ನೀವು ಗ್ಯಾರಂಟಿ ಆನ್ಸರ್ ಮಾಡ್ತೀರಿ ಇವಾಗ. ಆರ್ ಯು ಕಾನ್ಫಿಡೆಂಟ್? Are you sure? Are you happy? Yes, sir. Then I'd like to meet you all with one more interesting video. Till then, bye.